ನೀವು ಹಣ ಹೇಗೆ ಗಳಿಸ್ಬೇಕಂತ ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ಮತ್ತು ಸ್ಕಿಪ್ ಮಾಡದೆ ನೋಡಿ. ಓಕೆ, ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂಟ್ಯೂಬ್ ವಿಡಿಯೋಗಳಿಗೆ ಹಣ ಬರಬೇಕಾದ್ರೆ ಈಗ ಯೂಟ್ಯೂಬ್ ಆ್ಯಪ್ಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಆ್ಯಪ್ ಇದೆ ಫ್ರೆಂಡ್ಸ್. ಯೂಟ್ಯೂಬ್ ಸ್ಟುಡಿಯೋ ಅಂತ ಒಂದು ಆ್ಯಪ್ ಇದೆ. ಅದನ್ನು ಫಸ್ಟ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆದಮೇಲೆ ನಾವು ಓಪನ್ ಮಾಡಿ. ಈಗ ನನ್ನ ಚಾನಲ್ ಲೋಗೋ ಬಂತು ಫ್ರೆಂಡ್ಸ್. ಇಲ್ಲಿ ನಾನು ಓಪನ್ ಮಾಡಿದ ತಕ್ಷಣ ನಾನು ಲಾಗಿನ್ ಆಗಿದ್ದೀನಿ. ಅದು ನನ್ನ ಚಾನಲ್ ಲೋಗೋ ಬಂದಿದೆ. ಇದರಲ್ಲಿ ಚಾನಲ್ಗೆ ಸಂಬಂಧಪಟ್ಟ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ ಫ್ರೆಂಡ್ಸ್. ಈ ಚಾನಲ್ ಅನಾಲಿಟಿಕ್ಸ್ ಮತ್ತು ನಮಗೆ ಲೈಕ್ಸ್ ಎಷ್ಟು ಬಂದಿದೆ, ಕಮೆಂಟ್ಸ್ ಯಾವ್ದು ಬಂದಿದೆ, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಮ್ಮ ಎಲ್ಲ ವಿಡಿಯೋ ಇನ್ಫಾರ್ಮೇಷನ್ ಇದರಲ್ಲಿ ಸಿಗುತ್ತೆ ಫ್ರೆಂಡ್ಸ್. ನಾನು ಹಾಕಿರೋ ಎಲ್ಲ ವಿಡಿಯೋಗಳು ಇದರಲ್ಲಿ ಸಿಗುತ್ತೆ ಫ್ರೆಂಡ್ಸ್. ವಿಡಿಯೋಸ್, ಶಾರ್ಟ್ ವಿಡಿಯೋಸ್, ಆಮೇಲೆ ಯೂಟ್ಯೂಬ್ ಲೈವ್, ಪ್ಲೇ ಲಿಸ್ಟ್ ಎಲ್ಲ ಬರುತ್ತೆ ಫ್ರೆಂಡ್ಸ್ ಅದರಲ್ಲಿ. ಹಾಗೆ ಅನಾಲಿಟಿಕ್ಸ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ನಮ್ಮ ಚಾನಲ್ಗೆ ವ್ಯೂಸ್ ಎಷ್ಟು ಬಂದಿದೆ, ಆಮೇಲೆ ವಾಚಿಂಗ್ ಟೈಮ್ ಎಷ್ಟು, ಸಬ್ಸ್ಕ್ರೈಬರ್ ಎಷ್ಟು, ಎಲ್ಲ ಇನ್ಫಾರ್ಮೇಷನ್ ಇದರಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಆಮೇಲೆ ಕಮೆಂಟ್ಸ್ ಅಂತ ಆಪ್ಷನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದರೆ ನಮಗೆ ಯಾವುದಾದ್ರೂ ಕಮೆಂಟ್ಸ್ ಬಂದರೆ ಇಲ್ಲಿ ನಾವು ಅದಕ್ಕೆ ರಿಪ್ಲೈ ಮಾಡ್ಬೋದು. ಆ ಕಮೆಂಟನ್ನು ಲೈಕ್ ಮಾಡ್ಬೋದು. ಆಮೇಲೆ ಇಲ್ಲಿ ಎಂಡಿಗೆ ಇನ್ನೊಂದು ಆಪ್ಷನ್ ಇದೆ, ಮಾನಿಟೈಸ್ ಅಂತ. ಈ ಆಪ್ಷನ್ನಲ್ಲಿ ನಮ್ಮ ವಿಡಿಯೋಗಳಿಗೆ ವ್ಯೂಸ್ ಮತ್ತು ಸಬ್ಸ್ಕ್ರೈಬರ್ ಹಾಗೂ ಚಾನಲ್ನ ಲೈಕ್ ಮಾಡಿದರೆ ಇದರಲ್ಲೆಲ್ಲ ನೋಡ್ಕೋಬೋದು ಫ್ರೆಂಡ್ಸ್. ಮಾನಿಟೈಸೇಷನ್ ಅಂದರೆ ನಾವು ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ನಮಗೆ ಹಣ ಬರುತ್ತಲ್ಲ, ಅದೇ ಮಾನಿಟೈಸೇಷನ್. ಈ ಮಾನಿಟೈಸೇಷನ್ ಅಂದರೆ ಯೂಟ್ಯೂಬ್ನಿಂದ ಕೆಲವು ರೂಲ್ಸ್ಗಳಿದೆ. ಆ ರೂಲ್ಸ್ ಪ್ರಕಾರ ಈಗ ನಾವು ಮಾನಿಟೈಸೇಷನ್ ಆನ್ ಮಾಡಬೇಕಂದ್ರೆ 1,000 ಸಬ್ಸ್ಕ್ರೈಬರ್ ಆಗಬೇಕು. ಆಮೇಲೆ 4,000 ಅವರ್ಸ್ ವಾಚಿಂಗ್ ಟೈಮ್ ಆಗಬೇಕು. ಅಂದರೆ ಮಾತ್ರ ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗುತ್ತೆ. ಇದು ಕಂಪ್ಲೀಟ್ ಆಗದೆ ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದರೆ ಅಪ್ಲೈ ಮಾಡೋಕ್ಕೆ ಬರೋದೇ ಇಲ್ಲ. ಈ ಮಾನಿಟೈಸೇಷನ್ ಆನ್ ಆಗಬೇಕಂದ್ರೆ 1,000 ಸಬ್ಸ್ಕ್ರೈಬರ್ ಆಗಬೇಕು. ಆಮೇಲೆ 4,000 ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಫ್ರೆಂಡ್ಸ್. ಅಂದರೆ ಮಾತ್ರ ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗೋದು. ಆಮೇಲೆ ಇಲ್ಲಿ ಕಮಿಟಿ ಗೈಡ್ಲೈನ್ಸ್ ಮತ್ತು ಏನಾದರೂ ಕಮ್ಯುನಿಟಿ ಗೈಡ್ಲೈನ್ಸ್ ಬಂದರೆ ಇಲ್ಲೆಲ್ಲ ಆಪ್ಷನ್ಸ್ ಬರುತ್ತೆ. ಇದನ್ನೆಲ್ಲ ಕೇರ್ಫುಲ್ಲಾಗಿ ರೀಡ್ ಮಾಡಿ. ಆಮೇಲೆ ಮಾನಿಟೈಸೇಷನ್ಗೆ ನಾವು ಅರ್ನ್ ಮಾಡಬೇಕಂದ್ರೆ ಏನೇನು ರೂಲ್ಸ್ ಆ್ಯಂಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಇದರಲ್ಲಿ ಎಲ್ಲ ಬರುತ್ತೆ ಫ್ರೆಂಡ್ಸ್. ಇದನ್ನೆಲ್ಲ ಸರಿಯಾಗಿ ಓದ್ಕೊಳ್ಬೇಕಾಗುತ್ತೆ. ವಾಚ್ ಹೌ ಟು ಅರ್ನ್ ಮನಿ ಆನ್ ಯೂಟ್ಯೂಬ್. ಈ ವಿಡಿಯೋದಲ್ಲಿ ನೋಡಿದರೆ ನಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಫ್ರೆಂಡ್ಸ್. Partner Program, or YPP, gives creators greater access to YouTube resources and features. If you're looking to make money with your channel, you'll need to apply and be approved for YPP. To apply for YPP, you must be in good standing with YouTube, have at least 1,000 subscribers, and have 4,000 valid public watch hours in the last 12 months. We've set these thresholds because we want creators to be good citizens on the platform, and these requirements ensure our teams have enough information to review your channel. You can check your progress towards hitting these thresholds on the monetization page of YouTube Studio. You can also choose to be notified with an email once you're eligible to apply. Once your channel does hit these thresholds, you'll need to sign the Partner Program terms and sign up for a Google AdSense account.
After all of these steps are completed, then your channel will be reviewed against our policies. If everything looks good, you can start earning money from ads and from YouTube Premium subscribers watching your content. You can also earn money in other ways, with channel memberships, Super Chat, or even by selling your own merch, as long as you meet their criteria and they're available in your location. Now, let's walk through some common questions. 1. How long does it take for my channel to be reviewed? If you think your channel qualifies for YPP, but it hasn't been reviewed yet, we'll usually get back to you in about 1 month once you hit the review thresholds. Remember, you can find more about your status on the monetization page in YouTube Studio. 2. Why wasn't my channel approved? If you're not approved for YPP, it's likely because our reviewers found that a significant portion of your channel doesn't meet the YouTube Partner Program policies and community guidelines. Some of the most common reasons for not being accepted are regarding the AdSense program policies, specifically related to reused or repetitious content. This is content that is very similar or exactly the same across videos and channels. You can reapply again in 30 days, as long as you still meet the watch hour and subscriber thresholds. Before you reapply, we suggest you read through these policies and edit or delete any videos that violate those policies. 3. Do I have to meet the threshold every year? The short answer is no. However, you do need to stay active with uploads and community posts. If you're inactive on your channel for 6 months and fall below the threshold, we may remove your channel from the partner program. For more information on applying to the YouTube Partner Program, check out the resources in the description below. Thanks for watching. ಓಕೆ ಫ್ರೆಂಡ್ಸ್, ಹಾಗಿದ್ರೆ ನಮ್ಮ ಚಾನಲ್ನ ಮಾನಿಟೈಸೇಷನ್ಗೆ ಹಣ ಗಳಿಸ್ಬೇಕಂದ್ರೆ ನಮಗೆ 1000 ಸಬ್ಸ್ಕ್ರೈಬರ್ ಆಗಿರಬೇಕು. ಆಮೇಲೆ 4000 ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು ಫ್ರೆಂಡ್ಸ್. ಅಂದರೆ ಮಾತ್ರ ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗುತ್ತೆ. ಇಲ್ಲಾಂದರೆ ಅದು ಕಂಪ್ಲೀಟ್ ಆಗುವವರೆಗೂ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತಾ ಅಂತ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.